ಪ್ರಮುಖವಾಗಿ ಈ ಕ್ಷಣದ ಗ್ಯಾರಂಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟದ್ದು. ಕಾರಣ ಕಾಂಗ್ರೆಸ್ನಲ್ಲಿ ಅಸಮಾಧಾನಗಳು, ಶಾಸಕರ ಸಚಿವರ ನೇರ ಬಹಿರಂಗ ಹೇಳಿಕೆಗಳು ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಆಗಿದೆ. ಹಾಗಾಗಿ ಸೆಪ್ಟೆಂಬರ್ ಡಿಸೆಂಬರ್ ವೇಳೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಅತಿ ದೊಡ್ಡ ಕ್ರಾಂತಿ ಆಗುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ನಾವ್ ಹೇಳ್ತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ನ ಸಚಿವರೇ ಬಹಿರಂಗವಾಗಿ ಸೆಪ್ಟೆಂಬರ್ ಡಿಸೆಂಬರ್ ತನಕ ಕಾಯಿರಿ, ಎಲ್ಲವೂ ಕೂಡ ಬದಲಾಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸುರ್ಜೇವಾಲಾ ಅವರ ರಾಜ್ಯದ ಎಂಟ್ರಿ, ಏನೆಲ್ಲ ಬೆಳವಣಿಗೆ ಆಗಬಹುದು ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನುವಂತಹ ಕುತೂಹಲ. ಶಾಸಕರ ಅಸಮಾಧಾನ ಶಮನಕ್ಕೆ ರಾಜ್ಯ ಉಸ್ತುವಾರಿನೇ ಬರಬೇಕಾಯ್ತಾ? ಅವರೇ ಈಗ ಎಂಟ್ರಿ ಕೊಡ್ತಿದ್ದಾರೆ. ಇಂದಿನಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಲು ಸಾಲು ಸಭೆ ಮಾಡಲಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಶಾಸಕರ ಜೊತೆ ಸರಣಿ ಸಭೆ ನಡೆಯುತ್ತೆ. 40 ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್. ಯಾರೆಲ್ಲ ಅಸಮಾಧಾನಿತರಿದ್ದಾರಲ್ಲ ಅವರ ಜೊತೆ ಈಗ BR ಪಾಟೀಲ್, ರಾಜು ಕಾಗೆ ಇವರ ಜೊತೆ ಕೂಡ 1-to-1 ಮೀಟಿಂಗ್ ಮಾಡ್ತಾರೆ. ಬಹಿರಂಗವಾಗಿ ಯಾರೆಲ್ಲ ಅಸಮಾಧಾನಗಳನ್ನ ಹೊರಹಾಕಿದ್ರಲ್ಲ ಅವರನ್ನ ಕರೆದು 1-to-1 ಮೀಟಿಂಗ್ ಮಾಡೋದು, ಮಾಹಿತಿ ಪಡೆದುಕೊಳ್ಳೋದು, ಆ ನಂತರ ಉಳಿದ ಶಾಸಕರ ಜೊತೆ ಸಭೆ ಮಾಡೋದಕ್ಕೆ ಸುರ್ಜೇವಾಲಾ ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ ಪಾಳೆಯಕ್ಕೆ ಡ್ಯಾಮೇಜ್ ತಂದಂತಹ ಶಾಸಕರ ಜೊತೆ ನೇರ ಮಾತುಕತೆ ಸುರ್ಜೇವಾಲಾ ಅವರಿಂದ. ಇವರು ಬಂದ ತಕ್ಷಣ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತಾ? ಈ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇದೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟಂತೆ ಈ ಸುರ್ಜೇವಾಲಾ ಅವರ ಬಗ್ಗೆ ಕೂಡ ಅಸಮಾಧಾನ ಇದೆ ಕೆಲವರಿಗೆ. ಹಾಗಾಗಿ ಸುರ್ಜೇವಾಲಾ ಅವ್ರು ಹೇಳದ ತಕ್ಷಣ, ಸಾಲು ಸಾಲು ಮೀಟಿಂಗ್ ಮಾಡಿದ ತಕ್ಷಣ ಎಲ್ಲವೂ ಕೂಡ ಶಮನ ಆಗ್ಬಿಡ್ತಾ? ಶಾಸಕರು ಸಚಿವರು ಸೈಲೆಂಟ್ ಆಗ್ಬಿಡ್ತಾರ? ಬಹಿರಂಗ ಹೇಳಿಕೆಗಳು ಬರಲ್ವಾ? ಈ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ? ಇಂಥ ಕುತೂಹಲಗಳು ಸಹಜವಾಗೇ ಇರುತ್ತೆ. ಈಗ ಹೇಗೆ ಬಿಜೆಪಿ ಪಾಳೆಯದಲ್ಲಿ ಮನೆ ಒಂದು 3 ಬಾಗಿಲು, ಅಲ್ಲೂ ಕೂಡ ಉಸ್ತುವಾರಿಗಳ ಮೇಲೆ ಅಸಮಾಧಾನ ಇತ್ತು. ಉಸ್ತುವಾರಿಗಳನ್ನ ಬದಲಾವಣೆ ಮಾಡಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇಲ್ಲ, ಅವರಿಗೆ ರಾಜ್ಯ ನಾಯಕರ ಬಗ್ಗೆ ಮಾಹಿತಿ ಇಲ್ಲ, ಈ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇತ್ತು. ಅದೇ ರೀತಿ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಉಸ್ತುವಾರಿಗಳ ಬಗ್ಗೆ ಕೂಡ ಅಸಮಾಧಾನ ಇದೆ. ಅಂದ್ರೆ ನೀವು ನಂಬಿ ಯಾವ ರೀತಿ ಬೆಳವಣಿಗೆಗಳು ಹಾಗಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇದೆ ಅಂತ ಒಟ್ಟಲ್ಲಿ ಗೊತ್ತಿಲ್ಲ. ಈಗ ಕಾಂಗ್ರೆಸ್ ಪಾಳೆಯಕ್ಕೆ ಆಗಿರುವಂತಹ ಡ್ಯಾಮೇಜ್ ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ? ಶಾಸಕರ ಸಚಿವರ ಅಸಮಾಧಾನಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರ ಮೀಟಿಂಗ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ? ಅವರ ಮನವೊಲಿಕೆ ಸಾಧ್ಯನಾ ಸಾಲು ಸಾಲು ಸಭೆಯಿಂದ? ಈ ಕುತೂಹಲ ಇದೆ. ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಸೆಪ್ಟೆಂಬರ್ ಡಿಸೆಂಬರ್ ವೇಳೆಗೆ ಮಹತ್ವದ ಬದಲಾವಣೆಗಳು ಕೂಡ ಆಗುತ್ತಾ ಕಾಂಗ್ರೆಸ್ ಪಾಳೆಯದಲ್ಲಿ? ಯಾರೆಲ್ಲ ಕೆಲಸ ಮಾಡ್ತಾ ಇಲ್ವೋ, ಯಾರೆಲ್ಲ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟು ಪಕ್ಷಕ್ಕೆ ಡ್ಯಾಮೇಜ್ ತರ್ತಿದಾರಲ್ಲ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾಂಗ್ರೆಸ್ ಹೈಕಮಾಂಡ್? ರಾಜ್ಯ ಉಸ್ತುವಾರಿ ಬಂದಂತಹ ಸಂದರ್ಭದಲ್ಲಿ ಆ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರ? ವರಿಷ್ಠರ ಗಮನಕ್ಕೆ ತಂದು ಆ ರೀತಿ ಕ್ರಮ ಏನಾದ್ರೂ ಕೈಗೊಳ್ತಾರ? ಯಾರ್ದಾದ್ರೂ ವಿರುದ್ಧ, ಒಬ್ಬರ ವಿರುದ್ಧ ಕ್ರಮ ಆದ್ರೆ ಸಾಕು, ಉಳಿದವರು ಸೈಲೆಂಟ್ ಆಗ್ತಾರೆ ಅಂತ. ಯಾಕಂದ್ರೆ ಬಿಜೆಪಿ ಪಾಳ್ಯದಲ್ಲಿ ಯತ್ನಾಳ್ ಅವರ ವಿರುದ್ಧ ಯಾವಾಗ ಕ್ರಮ ಆಯ್ತೋ ಆಗ ರೆಬಲ್ಸ್ ಟೀಮ್ ತಕ್ಕ ಮಟ್ಟಿಗೆ ಸಮಾಧಾನ ಆಯ್ತು. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ತರ್ತಾ ಇರೋದು, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರಗಳನ್ನ ಯಾವಾಗ ಬಹಿರಂಗ ಮಾಡ್ತಾರಲ್ಲ ಅಂಥವರ ವಿರುದ್ಧ ಕ್ರಮಕ್ಕೆ ಏನಾದ್ರೂ ಮುಂದಾಗ್ತಾರ ವರಿಷ್ಠರು? ಈ ಕುತೂಹಲ ಕೂಡ ಇದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗ ವರಿಷ್ಠರು ತಾಕೀತು ಮಾಡಿ ಕಳಿಸಿದ್ರು, ಯಾರೆಲ್ಲ ಶಾಸಕರು ಅಸಮಾಧಾನಿತರಿದ್ದಾರಲ್ಲ ಕರೆದು ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸಿ, ಈ ರೀತಿ ಹೇಳಿಕೆಗಳನ್ನ ಕೊಡಬಾರದು ಅಂತ ತಾಕೀತು ಮಾಡಿ ಅಂತ. ಅಷ್ಟೆಲ್ಲ ಹೇಳಿದ ಬಳಿಕ ಸಿಎಂ ರಾಜ್ಯಕ್ಕೆ ಬರ್ತಾ ಇದ್ದಂತೆ BR ಪಾಟೀಲ್ ಅವರನ್ನ ಕರೆದ್ರು, ರಾಜು ಕಾಗೆ ಅವರನ್ನ ಕರೆದ್ರು, 1-to-1 ಮೀಟಿಂಗ್ ಮಾಡಿದ್ರು. ಎಲ್ಲವೂ ಕೂಡ ಸರಿ ಆಯ್ತಾ ಅಂದ್ರೆ ಇಲ್ಲ, ಇನ್ನೂ ಕೂಡ ಅಸಮಾಧಾನ ಇದೆ. ಹಾಗಾಗಿ ರಾಜ್ಯ ಉಸ್ತುವಾರಿಯವರು ಇವತ್ತು ಸಭೆ ಮೇಲೆ ಸಭೆ ಮಾಡ್ತಾರಂತೆ ಸಮಾಧಾನ ಮಾಡೋ ನಿಟ್ಟಿನಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಈಗ ಸಿಎಂ ದೆಹಲಿಗೆ ಹೋಗಿ ಬಂದ ಬಳಿಕ ಇಮಿಡಿಯೇಟ್ ಆಗಿ ಸಭೆಗಳನ್ನ ಮಾಡಿದ್ರು, ಅಸಮಾಧಾನಿತರನ್ನ ಕರೆದ್ರು, ಮಾತನಾಡಿಸಿದ್ರು, ಸಮಾಧಾನ ಮಾಡೋ ಪ್ರಯತ್ನ ಕೂಡ ಮಾಡಿದ್ರು. ಬಟ್ ಅಲ್ಲಿಗೂ ಕೂಡ ಎಲ್ಲ ಮುಕ್ತಾಯ ಆಯ್ತು ಅಂದ್ರೆ ಇಲ್ಲ ಅನ್ನುವಂತ ಉತ್ತರ ಸಿಕ್ತು. ಒನ್ಸ್ ಅಗೇನ್ ರಾಜ್ಯ ಉಸ್ತುವಾರಿ ಬರ್ತಾ ಇದ್ದಾರೆ, ಇವತ್ತು ಕೂಡ ಸಭೆ ಆಗುತ್ತೆ ಅಂತ. ಬಟ್ ನನ್ನ ಕುತೂಹಲ ಕೇಳ್ತೀನಿ, ಈ ಹಿಂದೆ ಒಂದು ಸುದ್ದಿ ಬಂದಿತ್ತಪ್ಪ, ಉಸ್ತುವಾರಿಗಳ ಬಗ್ಗೆನೇ ಅಸಮಾಧಾನ ಇದೆ ಕಾಂಗ್ರೆಸ್ ನಾಯಕರಿಗೆ ಅಂತ. ಸೊ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತು?
ಶ್ರುತಿ, ರಾಜ್ಯ ಕಾಂಗ್ರೆಸ್ ಶಾಸಕರುಗಳಿಗೆ ಇವತ್ತು ಮಹತ್ವವಾದಂಥ ದಿನ ಅಂತ ಹೇಳ್ಬೋದು. ಯಾಕಂತಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬಂದಿದೆ. ಇದುವರೆಗೂ ಸಹ ಶಾಸಕರುಗಳು ಅನುದಾನ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಫೈಟನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ನಮಗೆ ಅನುದಾನ ಸಿಗ್ತಿಲ್ಲ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ಬಹಿರಂಗವಾಗಿಯೇ ಇದೀಗ ಹೊರ ಹಾಕ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಶಾಸಕರು ತಮ್ಮ ಅಳಲು ಮತ್ತು ಅಹವಾಲನ್ನು ಹೇಳ್ಕೊಳ್ಳಿಕ್ಕೆ CLP ಸಭೆ ನಡೀತಾ ಇತ್ತು. ಆದರೆ CLP ಸಭೆಯಲ್ಲೂ ಸಹ ಕೇವಲ ಕಾಟಾಚಾರಕ್ಕೆ, ಹರಟೆ ಮತ್ತು ಚಹಾಕೂಟಕ್ಕೆ ಮಾತ್ರ CLP ಸಭೆ ನಿಗದಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಶಾಸಕರುಗಳು ಬಹಿರಂಗವಾಗಿ ಇದೀಗ ಆಕ್ರೋಶವನ್ನು ಹೊರ ಹಾಕ್ತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ನೇರವಾಗಿ AICC ಇಂದನೇ ನಾಯಕರುಗಳು ರಾಜ್ಯ ಕಾಂಗ್ರೆಸ್ಗೆ ಆಗಮಿಸ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಮೊದಲಿಗೆ ಇವತ್ತು 8 ಶಾಸಕರುಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ 2 ಅಸಮಾಧಾನಿತ ಮತ್ತು ಆಕ್ರೋಶವನ್ನು ಹೊರಹಾಕಿದಂಥ ಶಾಸಕರುಗಳ ಜೊತೆಗೆ ಮೊದಲು 1-to-1 ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. BR ಪಾಟೀಲ್ ಆಗಿರ್ಬೋದು ಮತ್ತು ರಾಜು ಕಾಗೆ ಅವರ ಜೊತೆಗೆ 1-to-1 ಸುಮಾರು 20 ನಿಮಿಷಗಳ ಕಾಲ ಅವರ ಜೊತೆಗೆ ಚರ್ಚೆಯನ್ನು ಮಾಡಿ ಅವರ ಅಸಮಾಧಾನ ಮತ್ತು ಅವರಿಗೆ ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥ ಕಾಮಗಾರಿಗಳು ಮತ್ತು ಅನುದಾನದ ವಿಚಾರವಾಗಿ ಸುದೀರ್ಘವಾಗಿ ಒಂದು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಅದಾದ ಬಳಿಕ ಉಳಿದ 6 ಶಾಸಕರುಗಳ ಜೊತೆಗೆ ಇವತ್ತು ಸುರ್ಜೇವಾಲಾ ಅವರು ಸಭೆಯನ್ನು ಮಾಡ್ತಾ ಇರುವಂಥದ್ದು. ಸುರ್ಜೇವಾಲಾ ಅವರು ಒಟ್ಟು 3 ದಿನಗಳ ಕಾಲ ರಾಜ್ಯದಲ್ಲೇ ಇರ್ತಾರೆ. ಒಟ್ಟು 40ಕ್ಕೂ ಹೆಚ್ಚು ಶಾಸಕರುಗಳಿಗೆ ಈಗಾಗಲೇ ಸ್ವತಃ ಸುರ್ಜೇವಾಲಾ ಅವರೇ ಫೋನ್ ಮಾಡಿ ಸಭೆಗೆ ಆಗಮಿಸಲಿಕ್ಕೆ ಎಲ್ಲ ರೀತಿಯಾದಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸುರ್ಜೇವಾಲಾ ಅವರು ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಶಾಸಕರುಗಳಿಗೆ. ಹೊಸದಾಗಿ ಆಯ್ಕೆ ಆಗಿರುವಂಥವರಾಗಿರ್ಬೋದು ಮತ್ತು ಹಿರಿಯ ಶಾಸಕರಾಗಿರ್ಬೋದು, ಇವರೆಲ್ಲರಿಗೂ ಸಹ ಸುರ್ಜೇವಾಲಾ ಅವರೇ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಸರ್ಕಾರದ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ, ನಿಮಗೆ ಸರ್ಕಾರದಿಂದ ಯಾವ ರೀತಿಯಾಗಿ ಅನುದಾನ ಸಿಗ್ತಾ ಇರುವಂಥದ್ದು ಮತ್ತು ಏನು ಪಕ್ಷ ಸಂಘಟನೆ ವಿಚಾರದಲ್ಲಿ ನೀವು ಯಾವ ರೀತಿಯಾಗಿ ತೊಡಗಿಕೊಂಡಿರುವಂಥದ್ದು ಮತ್ತು ಗ್ಯಾರಂಟಿ ಅನುಷ್ಠಾನದಿಂದ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಉಪಯೋಗ ಆಗಿದೆ ಮತ್ತು ಆ ಗ್ಯಾರಂಟಿ ಅನುಷ್ಠಾನ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಜೊತೆಗೇ KPCC ವಿಚಾರದಲ್ಲೂ ಸಹ ಸುರ್ಜೇವಾಲಾ ಅವರು ಅಭಿಪ್ರಾಯವನ್ನು ಕೇಳಕ್ಕೆ ಮುಂದಾಗ್ತಾ ಇರುವಂಥದ್ದು. ಭಾಳಷ್ಟು ಶಾಸಕರುಗಳು ಏನಿದ್ದಾರೆ, ಕೆಲವರು ಮಹಾನಗರ ಜಿಲ್ಲೆಗಳಿಂದ ಬಂದಿರುವಂಥದ್ದು, ಇನ್ನು ತಾಲೂಕುವಾರು ಬಂದಿರತಕ್ಕಂಥ ಏನು ಶಾಸಕರಿದ್ದಾರೆ ಅವರ ಬಳಿ ಇವತ್ತು ಸುರ್ಜೇವಾಲಾ ಅವರು ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ವಿಚಾರವಾಗಿಯೂ ಸಹ ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಈಗ ಒಂದು ಕುತೂಹಲ ಏನ್ ಗೊತ್ತಾ, ರಾಜಕೀಯದಲ್ಲಿ ಸಹಜವಾಗಿ ನಾವು ಗಮನಿಸೋದು ಈ ಸಂಕ್ರಾಂತಿ ಸಂದರ್ಭಕ್ಕೆ ಕ್ರಾಂತಿ ಉಂಟಾಗುತ್ತೆ ರಾಜಕೀಯದಲ್ಲಿ ಅಂತ. ಆದ್ರೆ ಈಗ ಸಂಕ್ರಾಂತಿಗೂ ಮೊದಲೇನೆ ಕ್ರಾಂತಿ ಆಗ್ಬಿಡುತ್ತೆ ಕಾಂಗ್ರೆಸ್ ನಲ್ಲಿ ಅಂತ. ಅದು CM ಬದಲಾವಣೆಯ ವಿಚಾರಕ್ಕಿರಬಹುದು, KPCC ಅಧ್ಯಕ್ಷ ಪಟ್ಟಕ್ಕೆ ಸಂಬಂಧಪಟ್ಟಂತೆ ಇರಬಹುದು. ಇದ್ರ ಬಗ್ಗೆ ಕೂಡ ಏನಾದ್ರೂ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಅಂತ ಅನ್ಸುತ್ತಾ ರಾಜ್ಯ ಉಸ್ತುವಾರಿಗಳು? ಆ ರೀತಿ ಬೆಳವಣಿಗೆ ಏನಾದ್ರೂ ಆಗುತ್ತಾ ಅಂತ? ಖಂಡಿತವಾಗಿಯೂ ಶ್ರುತಿ, ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತಾ ಇರ್ಬೋದು. ಆದರೆ ಈಗ ಸ್ವತಃ ಸಚಿವರುಗಳೇ ಇದೀಗ ಸೆಪ್ಟೆಂಬರ್ ವೇಳೆಗೆ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ಇವತ್ತು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು. ವಿಶೇಷವಾಗಿ ಶಾಸಕರುಗಳು ಒಂದು ಕಡೆ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಇನ್ನೊಂದಿಷ್ಟು ಶಾಸಕರುಗಳು ನಮಗೆ ಸಚಿವ ಸ್ಥಾನ ಸಿಗ್ತಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಇವತ್ತು ಸುರ್ಜೇವಾಲಾ ಅವರು ಶಾಸಕರುಗಳ ಜೊತೆಗೆ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ವೇಳೆಗೆ ಅಂದ್ರೆ ಏನು ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಎನ್ನಲಾಗ್ತಾ ಇರತಕ್ಕಂಥ CM ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ CM ಸ್ಥಾನದ ಅಧಿಕಾರ ಹಂಚಿಕೆಯನ್ನು ಮಾಡಬೇಕಾ ಬೇಡವಾ, ಒಂದು ವೇಳೆ CM ಸ್ಥಾನವನ್ನು ಹಂಚಿಕೆ ಮಾಡೋದಾದರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋ ಒಂದು ಮಾಹಿತಿಯನ್ನು ಸಹ ಶಾಸಕರ ಬಳಿ ಸುರ್ಜೇವಾಲಾ ಅವರು ತೆಗೆದುಕೊಳ್ತಾ ಇರುವಂಥದ್ದು. ಅದರ ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ಆದರೆ ಏನೆಲ್ಲ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಒಂದು ಮಾಹಿತಿಯನ್ನು ಕೇಳ್ತಾ ಇರುವಂಥದ್ದು. ಇದರ ಜೊತೆಗೇ ಸಚಿವ ಸಂಪುಟ ವಿಸ್ತರಣೆ ಆದರೆ ನಿಮ್ಮ ಜೊತೆಗೆ ಯಾವ್ಯಾವ ಸಚಿವರುಗಳು ಯಾವ ರೀತಿಯಾಗಿ ಕಾರ್ಯವೈಖರಿಯನ್ನು ಮಾಡಿದ್ದಾರೆ, ಸಚಿವರುಗಳ ಅಭಿವೃದ್ಧಿಯನ್ನು ಹೇಗೆ ಮಾಡಿದ್ದಾರೆ ಮತ್ತು ಶಾಸಕರುಗಳ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಿದ್ದಾರೆ ಮತ್ತು ಸಚಿವ ಸಂಪುಟ ವಿಸ್ತರಣೆ ಮಾಡೋದಾದರೆ ನಿಮಗೆ ಯಾವ ರೀತಿಯಾದಂಥ ಮನ್ನಣೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಸಹ ಸುರ್ಜೇವಾಲಾ ಅವರು ಶಾಸಕರ ಬಳಿ ಅಭಿಪ್ರಾಯವನ್ನು ಸಂಗ್ರಹಕ್ಕೆ ಮುಂದಾಗ್ತಾ ಇರುವಂಥದ್ದು. ಹೀಗಾಗಿನೇ ಸುರ್ಜೇವಾಲಾ ಅವರು ಇವತ್ತು ಈಗ 3 ದಿನಗಳ ಕಾಲ 40ಕ್ಕೂ ಹೆಚ್ಚು ಶಾಸಕರುಗಳ ಜೊತೆಗೆ ಸಭೆಯನ್ನು ಮಾಡ್ತಾರೆ. ಈ ಸಭೆಯ ಮಾಹಿತಿಯ ಮೇರೆಗೆ ಸೆಪ್ಟೆಂಬರ್ ವೇಳೆಗೆ ಯಾವ ರೀತಿಯಾದಂಥ ಕ್ರಾಂತಿ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದ್ ಕಡೆ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟಂತೆ ಈ ರೀತಿ